ನಮಸ್ಕಾರ ಸ್ನೇಹಿತರೆ. ಜನನಾಂಗದ ಕೂದಲು ತೆಗೆದರೆ ದೇಹಕ್ಕೆ ಏನಾಗುತ್ತದೆ ಗೊತ್ತಾ? ಕೆಲವರು ಕ್ಲೀನ್ ಆಗಿರಬೇಕು ಅಂತ ಕೂದಲನ್ನು ಶೇವ್ ಮಾಡುತ್ತಾರೆ. ಆದರೆ ಇನ್ನೂ ಕೆಲವರು ತೆಗೆದರೆ ಆರೋಗ್ಯಕ್ಕೆ ಹಾನಿಯಾಗುತ್ತದೆ ಅಂತ ಭಯಪಡುತ್ತಾರೆ. ಆದರೆ ನಿಜ ಏನು? ಕೂದಲು ಇರುವುದು ಒಳ್ಳೆಯದ, ತೆಗೆದರೆ ಸಮಸ್ಯೆಯ? ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ನಮ್ಮ ದೇಹದಲ್ಲಿ ಅನಾವಶ್ಯಕವಾಗಿ ಏನೂ ಇರುವುದಿಲ್ಲ. ಕಣ್ಣುಗಳಿಗೆ ಎಲುಬುಗಳು ಹೇಗೆ ರಕ್ಷಣೆ ಕೊಡುತ್ತದೋ ಹಾಗೆಯೇ ಜನನಾಂಗದ ಭಾಗದ ಕೂದಲು ನಮ್ಮ ದೇಹಕ್ಕೆ ರಕ್ಷಣೆ ರೀತಿ ಕೆಲಸ ಮಾಡುತ್ತದೆ. ಆದರೆ ಈಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ, ಬ್ಯೂಟಿ ಟ್ರೆಂಡ್ಸ್ ಇವುಗಳಿಂದ ಹಲವರು ಕ್ಲೀನ್ ಶೇವ್ ಮಾಡಿಕೊಳ್ಳಲು ಇಷ್ಟಪಡುತ್ತಾರೆ. ಕೆಲವರಿಗೆ ಅದು ಕಂಫರ್ಟೇಬಲ್ ಆಗಿರುತ್ತದೆ, ಇನ್ನು ಕೆಲವರಿಗೆ ರಿಮೂವ್ ಮಾಡಿದ ನಂತರ ಸಮಸ್ಯೆಗಳು ಶುರುವಾಗುತ್ತದೆ. ಜನನಾಂಗದ ಕೂದಲು ತೆಗೆಯುವುದರಿಂದ ಸ್ವಚ್ಛತೆ ಇದ್ದಂತೆ ಫೀಲ್ ಆಗುತ್ತದೆ. ಕೂದಲು ಕಡಿಮೆ ಇದ್ದರೆ ಬೆವರು, ದುರ್ವಾಸನೆ ಕಡಿಮೆ ಎನ್ನಿಸಬಹುದು. ಹೆಚ್ಚಾಗಿ ಬೇಸಿಗೆಯಲ್ಲಿ ಕೆಲವರಿಗೆ ಹಗುರ ಎನ್ನಿಸುತ್ತದೆ. ಅದಕ್ಕಾಗಿಯೇ ಹಲವರು ಟ್ರಿಮ್ಮಿಂಗ್ ಅಥವಾ ಶೇವಿಂಗ್ ಮಾಡುತ್ತಾರೆ. ಕೆಲವರಿಗೆ ಕ್ಲೀನ್ ಲುಕ್ ಇಷ್ಟವಾಗುತ್ತದೆ, ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಇದರಿಂದ ವಿಶೇಷವಾಗಿ ಮದುವೆ, ಹನಿಮೂನ್, ಸಂಭೋಗದ ಸಮಯದಲ್ಲಿ ಕೆಲವರು ಕೂದಲು ಶೇವಿಂಗ್ ಮಾಡುತ್ತಾರೆ. ಆ ಸಮಯದಲ್ಲಿ ಮಾಡುವುದು ಸರಿಯಾದರೂ ತಪ್ಪಾಗಿ ತೆಗೆದರೆ ಗಾಯ ಆಗಬಹುದು. ಬ್ಲೇಡ್ ಅಥವಾ ಕ್ರೀಮ್ ಸರಿಯಾಗಿ ಬಳಕೆ ಮಾಡದಿದ್ದರೆ ತುರಿಕೆ, ನೋವು, ಉರಿ, ಕೆಂಪಾಗುವುದು ಹೀಗೆ ಸಮಸ್ಯೆಯಾಗಬಹುದು. ಆದ್ದರಿಂದ ತುಂಬಾ ಜಾಗ್ರತೆ ಬೇಕು. ಚರ್ಮಕ್ಕೆ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಜನನಾಂಗದ ಭಾಗ ತುಂಬಾ ಮೃದುವಾಗಿರುತ್ತದೆ. ಅಲ್ಲಿ ಗಾಯ ಆದರೆ ಬ್ಯಾಕ್ಟೀರಿಯಾ ಬೇಗ ಆಕರ್ಷಣೆ ಮಾಡಬಹುದು ಮತ್ತು ಗಾಯ ಜಾಸ್ತಿ ಆಗುತ್ತದೆ. ಹಳೆಯ ಬ್ಲೇಡ್ ಬಳಕೆ ಮಾಡಿದರೆ ಇಚ್ಚಿಂಗ್, ಇನ್ಫೆಕ್ಷನ್ ಹಾಗೂ ಸಮಸ್ಯೆಗಳು ಬರಬಹುದು. ಶೇವಿಂಗ್ ಮಾಡಿದ ನಂತರ ಮತ್ತೆ ಕೂದಲು ಬರುವ ಸಮಯದಲ್ಲಿ ಚುಚ್ಚಿದಂತೆ ಆಗುತ್ತದೆ. ಕೂದಲನ್ನು ಪೂರ್ತಿ ತೆಗೆಯುವುದರ ಬದಲು ಸ್ವಲ್ಪ ಟ್ರಿಮ್ ಮಾಡುವುದು ಸೇಫರ್ ಅಂತ ಹಲವರು ಡಾಕ್ಟರ್ ಹೇಳುತ್ತಾರೆ. ಇದರಿಂದ ಕ್ಲೀನ್ ಕೂಡ ಕಾಣುತ್ತದೆ, ಇರಿಟೇಷನ್ ಕೂಡ ಕಡಿಮೆ. ಎಲ್ಲರಿಗೂ ರಿಮೂವ್ ಮಾಡಬೇಕೆಂಬ ಅವಶ್ಯಕತೆ ಇಲ್ಲ. ಜನನಾಂಗದ ಕೂದಲು ಇರುವುದು ನಾರ್ಮಲ್. ಇದು ದೇಹದ ಪ್ರೊಟೆಕ್ಷನ್ ಆಗಿ ಕೂಡ ಕೆಲಸ ಮಾಡುತ್ತದೆ. ಇದನ್ನು ರಿಮೂವ್ ಮಾಡಲೇಬೇಕು ಅನ್ನುವ ರೂಲ್ಸ್ ಇಲ್ಲ. ನಿಮಗೆ ಕಂಫರ್ಟೇಬಲ್ ಆಗಿದ್ದರೆ ಸಾಕು. ಕೂದಲು ತೆಗೆಯುವಾಗ ಇದನ್ನು ನೆನಪಿಡಿ: ಹೊಸ ಬ್ಲೇಡ್ ಬಳಕೆ ಮಾಡಿ, ಹಾರ್ಶ್ ಕ್ರೀಮ್ ಅವಾಯ್ಡ್ ಮಾಡಿ, ರಿಮೂವ್ ಮಾಡಿದ ನಂತರ ಕ್ಲೀನ್ ವಾಟರ್ ಯೂಸ್ ಮಾಡಿ, ತುಂಬಾ ಟೈಟ್ ಡ್ರೆಸ್ ಹಾಕಬೇಡಿ. ತುರಿಕೆ ಜಾಸ್ತಿ ಇದ್ದರೆ ಡಾಕ್ಟರ್ ಅನ್ನು ಕೇಳಿ. ಪ್ರೈವೇಟ್ ಪಾರ್ಟ್ ಕೂದಲು ತೆಗೆಯುವುದು ತಪ್ಪೇನಲ್ಲ, ಆದರೆ ಸರಿಯಾದ ರೀತಿಯಲ್ಲಿ ಮಾಡಬೇಕು. ದೇಹದ ಸ್ವಚ್ಛತೆ ಮತ್ತು ಆರೋಗ್ಯ ಎರಡೂ ಮುಖ್ಯ. ಈ ಮಾಹಿತಿ ಉಪಯುಕ್ತ ಎನಿಸಿದರೆ ವಿಡಿಯೋನ ಶೇರ್ ಮಾಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.